ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ವೆಲ್ತ್ ಓರಿಯಾ ಚಾನಲ್ ಅಲ್ಲಿ ಬಂದಿರುವಂತಹ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಇದರ ಲಿಂಕ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.59% ಅಥವಾ 307 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಇದೆ, ಅನಂತರ ಸ್ವಲ್ಪ ಅಪ್ ಆಗಿದೆ, ಬಟ್ ಅಲ್ಲಿಂದ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ ಆಲ್ 307 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ನಿನ್ನೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಜಸ್ಟ್ 0.04% ಅಥವಾ 12 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿದೆ ನೋಡಬಹುದು, ಓಪನಿಂಗ್ ಚೆನ್ನಾಗಿದೆ, ನಂತರ ಸ್ವಲ್ಪ ಮಟ್ಟಿಗೆ ಅಪ್ ಕೂಡ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ, ಅಲ್ಲಿಂದ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಆಸ್ ಯೂಶುವಲ್ ಓವರ್ ಆಲ್ ನಾಸ್ಟಾಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಡೌ ಜೋನ್ಸ್ ಅಲ್ಲಿ ಮೋರ್ ದನ್ 0.5% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 1121 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 1312 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ಸೆಲ್ಲಿಂಗ್ ಮುಂದುವರೆದಿದೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಸೆಲ್ಲಿಂಗ್ ಆಗ್ತಾ ಇದೆ ಜುಲೈ ಮಂತ್ ಅಲ್ಲಿ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಸುದ್ದಿಯನ್ನ. ಮೀಡಿಯೇಟರ್ಸ್ ಪ್ರಪೋಸ್ 10 days ceasefire to revive Iran-US interim deal, senior Iranian official. ಮೀಡಿಯೇಷನ್ ಪ್ರಪೋಸಲ್ ಬಂದಿದೆ ಅಂತ ನಿನ್ನೆ ಇರಾನ್ ಹೇಳ್ಕೊಂಡಿತ್ತು. ಅದರ ಜೊತೆಗೆ 10 ದಿನಗಳ ಸೀಸ್ ಫೈರ್ ಪ್ರಪೋಸ್ ಮಾಡ್ತಿದ್ದಾರೆ ಅಂತ ಇರಾನಿಯನ್ ಅಫಿಷಿಯಲ್ ಹೇಳಿದ್ದಾರೆ. ಬಟ್ ಅಮೆರಿಕ ಇದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಇಲ್ಲಿವರೆಗೂ. ಇಲ್ಲಿ ಸೀಸ್ ಫೈರ್ ಯಾರು ಬಯಸ್ತಿದ್ದಾರೆ ಗೊತ್ತಿಲ್ಲ. ಒಟ್ನಲ್ಲಿ ಸೀಸ್ ಫೈರ್ ಆದ್ರೂ ಒಳ್ಳೇದೆ ಮಾರ್ಕೆಟ್ಸ್ ಕಂತೂ. ನೋಡೋಣ ಆಗುತ್ತಾ ಅಂತ. ಸೀಸ್ ಫೈರ್ ಆಗೋದಷ್ಟೇ ಅಲ್ಲ, ಡೀಲ್ ಆಗಿ ಇದಕ್ಕೆ ಒಂದು ಅಂತ್ಯ ಸಿಗಬೇಕು. ಬಟ್ ಸದ್ಯದ ಮಟ್ಟಿಗೆ ಅಂತ ಪರಿಸ್ಥಿತಿಗಳು ನೋಡ್ಲಿಕ್ಕೆ ಕಾಣ್ತಿಲ್ಲ. ಲೆಟ್ಸ್ ಸಿ. ಏನೋ ಈ ಎಲ್ಲ ಸುದ್ದಿಗಳ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 0.86% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. 90 ಅನ್ನ ಕ್ರಾಸ್ ಮಾಡಿತ್ತು ನೆನೆ, ಮತ್ತೆ 88, 89 ಅಲ್ಲಿ ಇದೆ. ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಒಂದ್ ಕಡೆ ಇರಾನ್ US ಕಾನ್ಫ್ಲಿಕ್ಟ್ ಆದ್ರೆ ಇನ್ನೊಂದ್ ಕಡೆ ಟ್ಯಾರಿಫ್ ಸದ್ದು ಮಾಡ್ತಾ ಇದೆ ನೋಡಬಹುದು. ಟ್ರಂಪ್ ಟು ಇಂಪೋಸ್ ನ್ಯೂ 50% ಟ್ಯಾರಿಫ್ ಆನ್ ಕೆನಡಿಯನ್ ಗೂಡ್ಸ್ ಟು ಕಮ್ ಇನ್ ಟು ಎಫೆಕ್ಟ್ ಇನ್ 30 days. ಕೆನಡಾದ ಗೂಡ್ಸ್ ಮೇಲೆ 50% ಟ್ಯಾರಿಫ್ ಅನ್ನ ಇಂಪೋಸ್ ಮಾಡಬಹುದು ಸದ್ಯದಲ್ಲೇ ಅಂತ ಸುದ್ದಿ ಬರ್ತಾ ಇದೆ. 30 ದಿನಗಳಲ್ಲಿ ಅದು ಜಾರಿಗೆ ಬರುತ್ತೆ ಅಂತ. ಒಟ್ಟಿನಲ್ಲಿ ಯುದ್ಧ ಬಿಟ್ರೆ ಟ್ಯಾರಿಫ್, ಈ ಎರಡು ಮಾರ್ಕೆಟ್ ನಂತೂ ಅಲ್ಗಾಡಿಸ್ತಿದ್ದಾವೆ. ಯುದ್ಧ ಮುಗಿದ್ರು ಟ್ಯಾರಿಫ್ ಕತೆ ಮುಗಿಯಲ್ಲ. ಟ್ರಂಪ್ ಅವರ ಅಧಿಕಾರಾವಧಿ ಮುಗಿಯೋವರೆಗೂ ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ ಗಳನ್ನ ನಮ್ಮ ಟ್ರಂಪ್ ಅಣ್ಣ ಕೊಡ್ತಾರೆ ಅಂತ. ಇನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುದ್ದಿಗಳು ಬರ್ತಾ ಇತ್ತು LTCG ಬಗ್ಗೆ. ಗವರ್ನಮೆಂಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಗವರ್ನಮೆಂಟ್ ಸೇಸ್ ನೋ ಪ್ರಪೋಸಲ್ ಕರೆಂಟ್ಲಿ ಟು ಸ್ಕ್ರಾಪ್ LTCG ಟ್ಯಾಕ್ಸ್ ಆನ್ ಇಕ್ವಿಟೀಸ್ ಮೇಲೆ ಅಥವಾ ಇಕ್ವಿಟಿ ಅರ್ನಿಂಗ್ ಮೇಲೆ ಹಾಕುವಂತ LTCG ಟ್ಯಾಕ್ಸ್ ಅನ್ನ ಸ್ಕ್ರಾಪ್ ಮಾಡೋ ಯಾವುದೇ ಪ್ರಪೋಸಲ್ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಹೇಳಿದೆ. ಗೊತ್ತಿಲ್ಲ ಮುಂದೆ ಏನಾದ್ರೂ ಆ ರೀತಿ ಡಿಸಿಷನ್ ತಗೊಂಡ್ರೆ, ಬಟ್ ಸದ್ಯಕ್ಕಂತೂ ಆ ರೀತಿ ಪ್ರಪೋಸಲ್ ಇಲ್ಲ ಅಂತ ಹೇಳಿದೆ. ಜೊತೆಗೆ FY24 ಹಾಗೂ 25 ಅಲ್ಲಿ ನೋಡಬಹುದು LTCG ಮೂಲಕ 2 ಲಕ್ಷ ಕೋಟಿಯನ್ನ ಸರ್ಕಾರ ಅರ್ನ್ ಮಾಡಿದೆ. 2 ಲಕ್ಷ ಕೋಟಿ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಜನರು LTCG ಮೂಲಕ 2024-25 2 ಆರ್ಥಿಕ ವರ್ಷದಲ್ಲಿ. ಒಳ್ಳೆ ಇನ್ಕಮ್ ಇದೆ ಸರ್ಕಾರಕ್ಕೂ ಕೂಡ. ಸದ್ಯದ ಮಟ್ಟಿಗಂತೂ ಸ್ಕ್ರಾಪ್ ಮಾಡಲ್ಲ ಅಂತ ಹೇಳಿದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ CDSL ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಸೆಬಿ CDSL ಗೆ 1 ಕೋಟಿ ಫೈನ್ ಹಾಕಿದೆ. ಕಾರಣ ಸೈಬರ್ ಸೆಕ್ಯೂರಿಟಿ ಲ್ಯಾಪ್ಸಸ್ ಕಾರಣಕ್ಕೆ 2022 ಕೇಸ್ ಇದು, ಇವಾಗಿಂದಲ್ಲ. ಮಾಲ್ವೇರ್ ಅಟ್ಯಾಕ್ ಆಗಿತ್ತು, ಅದಕ್ಕೆ ಕಾರಣ ಸೈಬರ್ ಸೆಕ್ಯೂರಿಟಿ ಲ್ಯಾಪ್ಸಸ್ ಅಂತ ಹೇಳಿ ಈಗ 1 ಕೋಟಿ ಫೈನ್ ಹಾಕಿದೆ ಸೆಬಿ. ಈ ಸುದ್ದಿ ಕಾರಣಕ್ಕೆ CDSL ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ತರ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಚಾನ್ಸಸ್ ಕಡಿಮೆ ರಿಯಾಕ್ಷನ್ ಬರುವಂತದ್ದು, ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು. ನಂತರ ರೆಡಿಂಗ್ಟನ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ರಿಸಲ್ಟಿಕ್ಸ್ ಜೊತೆ ಡಿಸ್ಟ್ರಿಬ್ಯೂಷನ್ ಒಪ್ಪಂದವನ್ನು ಮಾಡಿಕೊಂಡಿದೆ ರಿಯಲ್ ಟೈಮ್ ಕಸ್ಟಮರ್ ಎಂಗೇಜ್ಮೆಂಟ್ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ರೆಡಿಂಗ್ಟನ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಈ ಸುದ್ದಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ.
ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 74,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಮೆಕಾನ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಹೊಸ ಬಿಸ್ನೆಸ್ ಅಪಾರ್ಚುನಿಟೀಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರೈಟ್ಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ರ್ಯಾಲಿಸ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ 7% ಅಪ್ ಆಗಿದೆ. ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ. ಮೋರ್ ದನ್ ಡಬಲ್ ಆಗಿದೆ ರ್ಯಾಲಿಸ್ ಇಂಡಿಯಾದು. ಇನ್ನು ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2 ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ವಾಚ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಬಜಾಜ್ ಹೆಲ್ತ್ ಕೇರ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ. ನಂತರ 197 ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ಮೆಂಟ್ ಇದೆ. ಇನ್ನು ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತಾನೆ ಹೇಳ್ಬೋದು 197 ಕಮ್ಯುನಿಕೇಶನ್ ಅಥವಾ ಪೇಟಿಎಂ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಗೆ ಅಂತ. ನಂತರ SML ಮಹೀಂದ್ರ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ. ಕ್ವಾರ್ಟರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ. ಕ್ವಾರ್ಟರ್ಲಿ ಅಪ್ ಆಗಿದೆ. ನಂತರ TRIL ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಇಲ್ಲಿ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ 8% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಅಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಅಥವಾ ಏಸ್ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 20% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು. ನಂತರ ರಾಜು ಎಂಜಿನಿಯರ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ. ನಂತರ ಸೋಬಾ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಂತೂ 50% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ 226%. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನಂತರ ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಕರೂರ್ ವೈಶ್ಯ ಬ್ಯಾಂಕ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 16% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ SG ಮಾರ್ಟ್ ಇಲ್ಲೂ ಕೂಡ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಸ್ವರಾಜ್ ಎಂಜಿನ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಎಬಿಟ್ ಅಲ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಇವತ್ತಿನ ರಿಸಲ್ಟ್ ಕಡೆ ಬಂದ್ರೆ ಆವಾಸ್ ಫೈನಾನ್ಷಿಯಲ್ಸ್ ರಿಸಲ್ಟ್ ಇದೆ. ಆದಿತ್ಯ ಬಿರ್ಲಾ AMC, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇದೆ. ಅಂತೆಮ್ ಬಯೋಸೈನ್ಸಸ್, ATGL, ಬಜಾಜ್ ಆಟೋ ರಿಸಲ್ಟ್ ಇದೆ. ಬಂಧನ್ ಬ್ಯಾಂಕ್ ಇದೆ. ಭಾರತ್ ಕೋಲ್, ಕ್ರಿಸಿಲ್, ಸೈಯಂಟ್ DLM ಇದೆ. E2E ನೆಟ್ವರ್ಕ್ಸ್ ಇದೆ. ಗೇಬ್ರಿಯಲ್ ಗ್ರಾನ್ಯುಯಲ್ಸ್, ಇಂಡಿಯಾ ಮಾರ್ಟ್ ಇದೆ. JSW ಇನ್ಫ್ರಾ, M&M ಫೈನಾನ್ಷಿಯಲ್, ಮಸ್ಟೆಕ್, ನ್ಯೂರೇಕಾ, ಸೆಗಿಲಿಟಿ, ಸನ್ಟೆಕ್, ಟ್ರೇಡ್ ಅಂಡ್ TVS ಮೋಟಾರ್, TVS ಹೋಲ್ಡಿಂಗ್ ಲಿಮಿಟೆಡ್ ಈ ಎಲ್ಲ ಕಂಪನಿಗಳ ನಂಬರ್ಸ್ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇರುತ್ತೆ. SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಸ್ಟಿಂಗ್ ಇರುತ್ತೆ. ಪ್ರೀಮಿಯಂ ನೋಡಬಹುದು 16.5% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಅಂತ. ಇನ್ನು ಆಲ್ಪೈನ್ ಟೆಕ್ಸ್ ವರ್ಲ್ಡ್ ಕೂಡ ಇವತ್ತು ಲಿಸ್ಟಿಂಗ್ ಇರುತ್ತೆ. ನೋಡಬಹುದು ನಿಯರ್ಲಿ 1% ಪ್ರೀಮಿಯಂ ಇದೆ. ಅಂತ ಒಳ್ಳೆ ಪ್ರೀಮಿಯಂ ಅನ್ನು ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು IPO ಕ್ಲೋಸ್ ಆಗ್ತಾ ಇದೆ ಇವತ್ತು. ಕ್ಯಾಲಿಬರ್ ಮೈನಿಂಗ್ ಪ್ರೀಮಿಯಂ ನೋಡಬಹುದು 22% ಇದೆ. ಇಲ್ಲ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು 60 ಪಾಯಿಂಟ್ಸ್ ಅಥವಾ 0.12% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಗಿಫ್ಟ್ ನಿಫ್ಟಿ 130 ಪಾಯಿಂಟ್ಸ್ ಅಥವಾ 0.54% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನು ನೋಡಿದ್ರೆ ನಿಕ್ಕೈ ನಿಯರ್ಲಿ 2% ಪಾಸಿಟಿವ್ ಇದೆ. ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ ಪಾಸಿಟಿವ್ ಇದೆ. ಕೋಸ್ಪಿ ಕೂಡ ಪಾಸಿಟಿವ್ ಇದೆ. ಶಾಂಘೈ ಕಾಂಪೋಸಿಟ್ 1% ಗಿಂತ ಜಾಸ್ತಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಪಾಸಿಟಿವ್ ಇಂಡಿಕೇಶನ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. 130 ಪಾಯಿಂಟ್ಸ್ ಅಥವಾ 0.54%. ಗಿಫ್ಟ್ ನಿಫ್ಟಿ ನೆಗೆಟಿವ್ ಸ್ಟಾರ್ಟ್ ಇಂಡಿಕೇಶನ್ ಕೊಡ್ತಾ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಪ್ ಆಗಿದೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಮೋರ್ ದನ್ 0.5% ನೆಗೆಟಿವ್ ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು NR ನಿನ್ನೆ ವೀಕ್ ಆಗಿದೆ 0.17%.
ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸೊ ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ, ಎಸ್ಪೆಷಲಿ ಗಿಫ್ಟ್ ನಿಫ್ಟಿಯಿಂದ. ಬಟ್ ಏಷಿಯನ್ ಕ್ಯೂಸ್ ಚೆನ್ನಾಗಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.